ಇನ್ನು ಅಂಚೆ ಮತ ಎಣಿಕೆಯಲ್ಲಿ ಭರತ್ ಬೊಮ್ಮಾಯಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಈ ಬಾರಿ ಶಿಗ್ಗಾವಿಯ ರಿಸಲ್ಟ್ ಏನಾಗುತ್ತೆ? ಬಸವರಾಜ ಬೊಮ್ಮಾಯಿ ಗೆದ್ಕೊಂಡು ಬರ್ತಾ ಇರುವಂತಹ ಕ್ಷೇತ್ರ ಅದು. ಬಿಜೆಪಿ ಇದೆ ಪ್ರಾಬಲ್ಯ, ಗೆಲುವಿನ ಅಂತರ ಕಡಿಮೆ ಇದ್ರೂ ಸಹ ಬಿಜೆಪಿ ಗೆದ್ದಿದೆ. ಆದ್ರೆ ಈ ಬಾರಿ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳ ಮಗ ಕಣದಲ್ಲಿರೋದ್ರಿಂದ ಕ್ಷೇತ್ರದ ಜನ ಭರತ್ ಬೊಮ್ಮಾಯಿಯನ್ನ ಯಾವ ರೀತಿ ಆಕ್ಸೆಪ್ಟ್ ಮಾಡ್ತಾರಾ ಇಲ್ವಾ? ಅದು ಇನ್ನೇನು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ. ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಪ್ರತಿಷ್ಠೆಯ ಕಣ ಆಗಿದೆ. ಒಂದು ಭರತ್ ಬೊಮ್ಮಾಯಿ ಮಗನನ್ನ ಚುನಾವಣಾ ಅಖಾಡಕ್ಕಿಳಿಸಿದ್ದಾರೆ. ಈ ಮೂಲಕ ಭರತ್ ಬೊಮ್ಮಾಯಿ ಅಗ್ನಿ ಪರೀಕ್ಷೆ ಇದು, ಗೆಲ್ಲಲೇಬೇಕಾದಂತ ಅನಿವಾರ್ಯತೆ. ಯಾಸಿರ್ ಖಾನ್ ಪಠಾಣ್ ಇದ್ದಾರೆ ಪ್ರತಿಸ್ಪರ್ಧಿಯಾಗಿ. ಸತತವಾಗಿ ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಯನ್ನೇ ಹಾಕಿದೆ ಶಿಗ್ಗಾವಿಯಲ್ಲಿ. ಈ ಬಾರಿ ಸಹ ಡಿಕೆ ಶಿವಕುಮಾರ್ ಅಲ್ಲೊಂದು ಚೇಂಜ್ ಅನ್ನ ತರಬೇಕು ಅಂತ ಹೊರಟು ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು, ಸ್ಪೆಷಲಿ ಪಂಚಮಸಾಲಿಗೆ ಅಂತ. ಆದ್ರೆ ಸಮೀರ್ ಅಹಮದ್ ಖಾನ್ ಬಿಟ್ಟಿಲ್ಲ. ನಿರಂತರವಾಗಿ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿರೋದು, ಮುಸ್ಲಿಂ ಪ್ರಾಬಲ್ಯ ಕೂಡ ಕ್ಷೇತ್ರದಲ್ಲಿದೆ, ಹಾಗಾಗಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಫೈನಲಿ ಯಾಸಿರ್ ಖಾನ್ ಪಠಾಣ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಆ ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ದುಕೊಂಡು ಬರುತ್ತಾ? ಹಾಗಾದ್ರೆ ಭರತ್ ಬೊಮ್ಮಾಯಿ ವರ್ಸಸ್ ಯಾಸಿರ್ ಖಾನ್ ಪಠಾಣ್ ಹೇಗೆ ವರ್ಕ್ ಆಗುತ್ತೆ? ಕ್ಷೇತ್ರದ ಜನ ಏನು ಬಯಸ್ತಿದ್ದಾರೆ ಅನ್ನೋದು ಈಗಾಗಲೇ ಮತಪೆಟ್ಟಿಗೆಯಲ್ಲಿ ಭದ್ರ ಆಗಿದೆ. ಈಗ ಅಂಚೆ ಮತ ಎಣಿಕೆ, ಅದರಲ್ಲಿ ಭರತ್ ಬೊಮ್ಮಾಯಿ ಮುನ್ನಡೆಯಲ್ಲಿದ್ದಾರೆ. ನೆಕ್ಸ್ಟ್ ನೋಡಬೇಕು ಕ್ಷೇತ್ರದ ಜನರ ಅಭಿಪ್ರಾಯ ಏನು ಅನ್ನೋದು. ಅಂಚೆ ಮತ ಎಣಿಕೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಈ ಕಡೆ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಮುನ್ನಡೆಯಲ್ಲಿದ್ದಾರೆ. ಮಗನನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಬಸವರಾಜ ಬೊಮ್ಮಾಯಿ ಶತ ಪ್ರಯತ್ನ ಪಟ್ಟಿದ್ದಾರೆ. ಬಿಜೆಪಿಯ ಘಟಾನುಘಟಿ ನಾಯಕರು ಶಿಗ್ಗಾವಿಯಲ್ಲಿ ಓಡಾಡಿದ್ದಾರೆ. ಸಂಡೂರಿನಲ್ಲೂ ಈ ತುಕಾರಾಂ ಅನ್ನಪೂರ್ಣ ಪತ್ನಿಯನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕ್ಷೇತ್ರದ ಜನರ ನಿರ್ಧಾರ ಏನು ಅನ್ನೋದು ಮತಪೆಟ್ಟಿಗೆಯಲ್ಲಿ ಭದ್ರ ಆಗಿದೆ. ಇನ್ನೇನು ಅದು ಆಚೆ ಬರುತ್ತೆ. ಈಗ ಅಂಚೆ ಮತ ಎಣಿಕೆಯಲ್ಲಿ ಆರಂಭಿಕ ಮುನ್ನಡೆ ಅನ್ನಪೂರ್ಣ ಪಡ್ಕೊಂಡಿದ್ದಾರೆ. 3 ಕ್ಷೇತ್ರ, ರಾಜ್ಯದ 3 ಕ್ಷೇತ್ರಗಳಲ್ಲಿ ನಡೆದಿರುವಂತಹ ಬೈ ಎಲೆಕ್ಷನ್. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು. ಹಾಗೆ ನೋಡಿದ್ರೆ ಚನ್ನಪಟ್ಟಣ ಬಹಳ ದೊಡ್ಡ ರಾಜಕೀಯ ಮೇಲಾಟ ನಡೆದಂತಹ ಕ್ಷೇತ್ರ. ಈಗಾಗಲೇ 2 ಬೈ ಎಲೆಕ್ಷನ್ ಅನ್ನ ಕಂಡಿದೆ. ಇದು 3ನೇ ಬೈ ಎಲೆಕ್ಷನ್. ಕಳೆದ 15 ವರ್ಷದಲ್ಲಿ 2009, 2011, ಈಗ 2024. ಚನ್ನಪಟ್ಟಣದಲ್ಲಿ ಬಹಳ ದೊಡ್ಡ ರಾಜಕೀಯ ಮೇಲಾಟವೇ ನಡೆದು ಹೋಗಿದೆ. ಈಗಲೂ ಏನ್ ಚನ್ನಪಟ್ಟಣ ಚುನಾವಣೆ ಕಡಿಮೆ ಕುತೂಹಲ ಹುಟ್ಟು ಹಾಕಿಲ್ಲ. ಟಿಕೆಟ್ ಯಾರಿಗೆ ಅನ್ನೋದ್ರಿಂದ ಶುರುವಾದಂತಹ ಕುತೂಹಲ ಈಗ ಗೆಲುವು ಯಾರ ತೆಕ್ಕೆಗೆ ಅನ್ನೋ ತನಕ ಬಹಳ ದೊಡ್ಡ ಕುತೂಹಲ. ಅದೇ ತರ ಚನ್ನಪಟ್ಟಣದಲ್ಲಿ, ಶಿಗ್ಗಾವಿಲಿ, ಸಂಡೂರಿನಲ್ಲಿ ಯಾರು ಗೆಲ್ತಾರೆ? ಜನರ ನಿರೀಕ್ಷೆ ಕೂಡ ಬಹಳ ಜೋರಾಗ್ತಾ ಇದೆ. ಸಂಡೂರಿನಲ್ಲಿ ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಂ ಮುನ್ನಡೆಯಲ್ಲಿದ್ದಾರೆ, ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಇದು ಸಂಡೂರಿನ ಚಿತ್ರಣ. ಆದ್ರೆ ಅಂಚೆ ಮತ ಎಣಿಕೆ ಅಂತ್ಯ ಆಗಿದೆ. ಸಂಡೂರಿನಲ್ಲಿ ಅಂಚೆ ಮತ ಎಣಿಕೆಯಲ್ಲಿ ಅನ್ನಪೂರ್ಣ ತುಕಾರಾಂ ಮುನ್ನಡೆಯಲ್ಲಿದ್ದಾರೆ. ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಅಂಚೆ ಮತ ಎಣಿಕೆ ಈಗ ಆರಂಭ ಆಗಿದೆ. ಸಂಡೂರಿನಲ್ಲಿ ಅಂಚೆ ಮತ ಎಣಿಕೆ ಮುಗಿದಿದೆ. ಅನ್ನಪೂರ್ಣ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ಮಿನಿ ಸಮರ ಅಂತ ಕರೆಸಿಕೊಂಡ್ರು ಯಾವ ಮಹಾ ಸಮರಕ್ಕೂ ಕಡಿಮೆ ಇಲ್ಲದಂತೆ ನಡೆದಿದೆ. ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರಿನ ಮಹಾ ಫಲಿತಾಂಶ ಏನೇನು ಕೆಲವೇ ಹೊತ್ತಲ್ಲಿ 8 ಗಂಟೆ 13 ನಿಮಿಷ ಆಯಿತು. ಮತಗಳ ಎಣಿಕೆ ಈಗಾಗಲೇ ಆರಂಭ ಆಗಿದೆ. ಅಂಚೆ ಮತ ಎಣಿಕೆ ಅಂತ್ಯವಾಗಿದೆ.
3 ಕ್ಷೇತ್ರಗಳ ಮಹಾ ಫಲಿತಾಂಶ. 3 ಕ್ಷೇತ್ರಗಳ ಬಗ್ಗೆಯೂ ಇಡೀ ರಾಜ್ಯದ ಜನರು ಕುತೂಹಲದಲ್ಲಿದ್ದಾರೆ. ಎಲ್ಲರ ಗಮನ ಈ 3 ಕ್ಷೇತ್ರಗಳತ್ತ ಇದೆ. ಸಂಡೂರಿನಲ್ಲಿ ಕಾಂಗ್ರೆಸ್ನ ಅನ್ನಪೂರ್ಣ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಂಚೆ ಮತ ಎಣಿಕೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ, ಭರತ್ ಬೊಮ್ಮಾಯಿ ಶಿಗ್ಗಾವಿಯಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಮೂರು ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಆದ್ರೆ ಹೇಳದಷ್ಟು ಸುಲಭನ ಅದು ಇನ್ನು ಗೊತ್ತಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.